ಅಮೃಪಾಲಿ 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 ಅಣ್ಣ ಇಲ್ಲ ಆಮ್ರಪಾಲಿ ಇಲ್ಲ. ಸರಿಯಾಗಿ ನೋಡೋಣ ಪುಟಾಣಿ. ಆಮ್ರಪಾಲಿ ಇಲ್ಲೇ ಎಲ್ಲೋ ಇದ್ದಾರೆ. ಆಮ್ರಪಾಲಿ ಇಲ್ಲ ಅಣ್ಣ ಆಮ್ರಪಾಲಿ ಇಲ್ಲ. ಐ ಕ್ಯಾನ್ ಫೀಲ್ ಇಟ್ ಪುಟಾಣಿ, ಇಲ್ಲೇ ಎಲ್ಲೋ ಇದ್ದಾರೆ. ಆಮ್ರಪಾಲಿ ಅಣ್ಣ ಇಲ್ಲಿ ಯಾರು ಇಲ್ಲ. ಮತ್ ಯಾಕೆ ಇಲ್ಲೇ ಇದ್ದಾರೆ ಅಂತ ಅನ್ಸ್ತಾ ಇದೆ. ತುಂಬಾ ಹತ್ರದಲ್ಲಿ ಇದ್ದಾರೆ ಅಂತ ಅನ್ಸ್ತಾ ಇದೆ. ಇಲ್ಲ ಅಣ್ಣ, ನಡಿ ಬೇರೆ ಕಡೆ ಹುಡ್ಕೋಣ. ಬಾ ಅಣ್ಣ. ಹೀಗೆ ನಮ್ಮವರಿಂದಲೇ ಬಚ್ಚಿಟ್ಟುಕೊಳ್ಳುವುದು ಸಂಕಟವಾಗುತ್ತದೆ. ಆದರೆ ಬೇರೆ ದಾರಿ ಇಲ್ಲ ಗಂಧರ್ವ ಕನ್ಯೆ. ನೀನು ಹೆಜ್ಜೆ ಇಡುತ್ತಿರುವ ದಾರಿಯು ಕಠಿಣವಾದುದು. ಅದನ್ನು ನೀನು ಒಬ್ಬಳೇ ದಾಟಬೇಕು. ಪಿತಾಶ್ರೀಯವರೊಡನೆ ಮಾತನಾಡಲು ಅವಕಾಶ ಸಿಗುತ್ತದೆಯಾದರೆ ನಾನು ಏನು ಬೇಕಾದರೂ ಮಾಡಲು ಸಿದ್ಧ. ಸರ್ಪಕೀರ್ತಿ, ಸಾಯುವುದಕ್ಕೂ ಭಯವಿಲ್ಲವೇ? ಶಸ್ತ್ರ ಹಿಡಿದು ಯುದ್ಧಕ್ಕೆ ನುಗ್ಗಿದ ಯಾವ ಯೋಧನಿಗೆ ಸಾವಿನ ಭಯವಿರುತ್ತದೆ ಹೇಳಿ? ಇದು ನನ್ನ ಯುದ್ಧ. ರಾಜಕುಮಾರನನ್ನು ಕರೆದುಕೊಂಡು ಹೋಗಲು ಸಾಧ್ಯವಾಗದಿದ್ದರೆ ನಾನು ಸತ್ತಂತೆಯೇ ಲೆಕ್ಕ. ಅದರ ಬದಲು ನನ್ನ ಲೋಕದ ಸ್ವಾತಂತ್ರ್ಯಕ್ಕೆ ಹೋರಾಡುತ್ತಾ ವೀರಮರಣವನ್ನು ಅಪ್ಪುತ್ತೇನೆ. ಸರಿ, ಹಾಗಾದರೆ ಸಾಯಲು ಸಿದ್ಧಳಾಗು. ಏನ್ ಮಾಡ್ಬೇಕು ಮೇಡಮ್ ಇದನ್ನ? ಈ ಲಾಕೆಟ್ ನ ಕರಗಿಸ್ಬೇಕಿತ್ತಪ್ಪ. ತುಂಬಾ ಗಟ್ಟಿ ಇದೆ, ಹಳೆ ಚಿನ್ನ ಇರ್ಬೇಕಲ್ವಾ ಮೇಡಮ್ ಇದು? ಹೌದು, ಗಟ್ಟಿ ಚಿನ್ನನೆ. ಏನ್ ಮಾಡಿದ್ರು ಕೈ ಬಿಟ್ಟು ಹೋಗ್ತಿಲ್ಲ. ಏನಂದ್ರಿ? ಏನಿಲ್ಲಪ್ಪ, ಮೊದ್ಲು ನೀನ್ ಕೆಲ್ಸ ಮಾಡು. ಕರ್ಗಿಸಿ ಏನ್ ಮಾಡ್ತೀರಾ ಮೇಡಮ್ ಇದನ್ನ? ಬಳೆನಾ? ಅಯ್ಯೋ ಇಲ್ಲಪ್ಪ, ನಮ್ಮ ಅತ್ತಿಗೆಗೆ ಚಿನ್ನ ಅಂದ್ರೆ ಅಷ್ಟೆಲ್ಲ ಪ್ರೀತಿ ಇಲ್ಲ. ಒಂದ್ ಉಂಗ್ರ ಮಾಡಿಸ್ಬಿಡ್ತೀವಿ. ಪ್ರದ್ಯುಮ್ನ ಆ ಉಂಗ್ರನ ಹಾಕೊಂಡಿರ್ಬೋದು. ಯಾಕೆ ಈ ತರ ಕಾಡ್ತೀಯ ಈಶ್ವರಿ? ಸಹಾಯ ಮಾಡ್ತೀನಿ ಅಂತ ಬಂದಿದ್ಯಾ? ಯಾಕೆ ಚುಚ್ಚು ಮಾತಾಡ್ತೀಯ? ಸುಮ್ನೆ ನಿಂತ್ಕೊ. ನೋಡಪ್ಪ, ನಮ್ಗ ಲಾಕೆಟ್ ಬೇಕಾಗಿಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಅದ್ ಕರಗ್ಬೇಕಷ್ಟೇ. ಇವ್ರು ಯಾರಪ್ಪ? ಇಂಥ ಒಳ್ಳೆ ಚಿನ್ನ ವೇಸ್ಟ್ ಮಾಡಿದ್ರು ಪರವಾಗಿಲ್ಲ ಅಂತವ್ರೆ. ಇವ್ರೇನ್ ಲೂಸ್ಗಳು? ನಮ್ಗೆ ಯಾಕೆ ಬೇಕು? ಸರಿ ಮೇಡಮ್. ಈ ಲಾಕೆಟ್ ಕರಗ್ದ ಹಾಗೆ ಮನೇಲಿರೋ ಸಮಸ್ಯೆಗಳು ಕರಗೋಗ್ಲಿ ದೇವ್ರೆ. ಇದು ಕಾರ್ಕೋಟಕ ವಿಷ. ಕಾರ್ಕೋಟಕ ನಾಗಲೋಕದ 8 ಅಧಿಪತಿಗಳಲ್ಲಿ ಒಬ್ಬ. ಇದಕ್ಕಿಂತ ಶಕ್ತಿಶಾಲಿ ವಿಷ ಪ್ರಪಂಚದಲ್ಲೇ ಇಲ್ಲ. ಒಂದು ಸೂಜಿ ಮೊನೆಯಷ್ಟು ಸಾಕು ಮಾನವರನ್ನು ಕೊಲ್ಲಲು. ನೀನು ಗಂಧರ್ವ ಕನ್ಯೆ. ನಿನ್ನನ್ನು ಸಾಯಿಸಲು 1 ಬಟ್ಟಲು ವಿಷ ಬೇಕು. ತೆಗೆದುಕೋ.
ನಿನಗೂ ಗೊತ್ತು, ನಿನ್ನ ಪಿತಾಶ್ರೀಯವರೊಡನೆ ಮಾತನಾಡಲು ಸಾಯಲೇಬೇಕಾಗಿಲ್ಲ, ಬೇರೆ ಮಾರ್ಗಗಳಿವೆ. ನಿಜ ಸರ್ಪಕೀರ್ತಿ, ಆದರೆ ಆ ಮಾರ್ಗಗಳು ನನಗೆ ಮುಚ್ಚಿ ಹೋಗಿವೆ. ಆತ್ಮ ಮಾರ್ಗದಲ್ಲಿ ತೆರಳುವಷ್ಟು ನನ್ನ ಬಳಿ ಶಕ್ತಿ ಇಲ್ಲ. ಗಂಧರ್ವ ಶಕ್ತಿ ಭೂಲೋಕದಲ್ಲಿ ಕುಗ್ಗುತ್ತದೆ. ಅರಿವಿದೆ ನನಗೆ. ನಾಗಗಳು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಇತರರನ್ನು ಕರೆದೊಯ್ಯಬಹುದು, ಆದರೆ ಜೀವಂತವಾಗಿ ಅಲ್ಲ. ಆತ್ಮಗಳನ್ನು ಮಾತ್ರ ಕರೆದೊಯ್ಯುವ ಶಕ್ತಿ ಇದೆ ನಮಗೆ. ನೀನು ಈ ಕಾರ್ಕೋಟಕ ವಿಷವನ್ನು ಸೇವಿಸಿದರೆ ಸಾವನ್ನಪ್ಪುತ್ತೀಯ. ನಿನ್ನ ಆತ್ಮವನ್ನು ಗಂಧರ್ವ ಲೋಕಕ್ಕೆ ನಿನ್ನ ತಂದೆಯ ಬಳಿ ಕಳುಹಿಸುತ್ತೇನೆ. ನಿಮ್ಮ ಉಪಕಾರಕ್ಕೆ ನಾನು ಚಿರಋಣಿ. ಇದು ಸೋಮ. ಕಾರ್ಕೋಟಕ ಅಗ್ನಿಯಾದರೆ ಇದು ಅದನ್ನು ಆರಿಸುವ ಜೀವಜಲ. ಕಾರ್ಕೋಟಕ ಕುಡಿದ 1 ಗಂಟೆಯ ಒಳಗೆ ಇದನ್ನು ಕುಡಿದರೆ ಜೀವ ಮರಳಿ ಬರುತ್ತದೆ. ನೆನಪಿರಲಿ, 1 ಗಂಟೆಯ ನಂತರ 1 ಕ್ಷಣ ತಡವಾದರೂ ಪ್ರಾಣ ದೇಹಕ್ಕೆ ಮರಳುವುದಿಲ್ಲ. ಸಾವು ಒಪ್ಪಿಗೆ ಇದೆಯೇ? ಒಂದು ಗಂಟೆ ಆಗುವುದರೊಳಗೆ ಈ ಜೀವಜಲವನ್ನು ಸೇವಿಸಬೇಕು. ಅದನ್ನು ನಾನೇ ಕುಡಿಸುತ್ತೇನೆ. ಅಲ್ಲಿಯವರೆಗೂ ನಿನ್ನ ದೇಹ ಕಳೆಬರವಾಗಿರುತ್ತೆ. ಯಾರೇ ನಿನ್ನನ್ನು ನೋಡಿದರೂ ಸತ್ತಿರುವೆ ಎಂದು ಭಾವಿಸುತ್ತಾರೆ. ಹೋಗಿ ಬಾ ಗಂಧರ್ವ ಕನ್ಯೆ. ಸಾವು ನಿಲ್ದಾಣವಷ್ಟೇ, ಗಮ್ಯವಲ್ಲ. ಅದ್ಕೆ ನಿಮ್ ಮುಖ ಏನಾಯ್ತು? ಇದೇ ಮೊದಲನೇ ಸಲ ನಿಮ್ ಮುಖದಲ್ಲಿ ನಗು ಕಾಣ್ತಾ ಇರೋದು. ಭಾರ ಇಳೀತು ಈಶ್ವರಿ. ಇನ್ಯಾವತ್ತೂ ಆ ಲಾಕೆಟ್ ನೆರಳು ಪ್ರದ್ಯುಮ್ನನ್ ಮೇಲೆ ಬೀಳಲ್ಲ. ಹಾಗೆ ಆಗ್ಲಿ ಅದ್ಕೆ. ಆ ದರಿದ್ರ ಲಾಕೆಟ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಮದುವೆ ಬಗ್ಗೆ ಯೋಚನೆ ಮಾಡಿ. ಏನು ಅತ್ತಿಗೆ ನಾದ್ನಿ ಎಲ್ಲಿಂದಲೋ ಬರ್ತಿರೋ ಹಾಗಿದೆ? ಅದು ಮಾಯಿ, ಇಲ್ಲೇ ಹೊರಗಡೆ ವಾಕ್ ಮಾಡ್ತಾ ಇದ್ವಿ ಅಲ್ವಾ ಅದ್ಕೆ? ಗಾಳಿ ಬೆಳಕು ಬೇಕಲ್ವಾ? ಹೌದೌದು, ಖಂಡಿತ ಬೇಕೇ ಬೇಕು. ಅದಕ್ಕೆ ಹೇಳ್ತಾ ಇರೋದು, ಮನೆಯಲ್ಲಿ ಇರ್ಬೇಡ, ಹೊರಗೆ ಹೋಗು, ಚೆನ್ನಾಗಿ ಗಾಳಿ ಬೆಳಕು ಸಿಗುತ್ತೆ ಅಂತ. ಅದ್ ಸರಿ ಈಶ್ವರಿ, ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಪ್ರದ್ಯುಮ್ನ ಉತ್ತರಾಧಿಕಾರ ಬೇಡ ಅಂದಿದ್ದಾನೆ. ಆಸ್ತಿಯ ಅಧಿಕಾರ ಅವನಿಗೆ ಸಿಗೋದಿಲ್ಲ. ಈಗ್ಲೂ ಮದುವೆ ಯುಕ್ತಿ ಜೊತೆ ಮಾಡ್ತೀಯಾ, ಅಥವಾ ಆಸ್ತಿ ಇರೋ ಮನೆ ಮಗನ್ನ ಹುಡ್ಕೊಂಡು ಹೋಗ್ತೀಯಾ? ಮಾಯಿ, ನಾನು ಬಂದಿರೋದು ಮನೆಯವರಿಗೋಸ್ಕರ.
ಮನೆಯವ್ರಿಗೋಸ್ಕರ ಅಂತ ಸುಮ್ಮನೆ ಯಾಕೆ ಸುತ್ತಿ ಬಳಸಿ ಮಾತಾಡ್ತಿದ್ಯಾ ಈಶ್ವರಿ? ನಾನ್ ಬಂದಿರೋದು ಮನೆಗೋಸ್ಕರ ಅಂತ ಹೇಳು. ನನಗೆಲ್ಲ ಅರ್ಥ ಆಗತ್ತೆ. ಅರ್ಥ ಆಗೋದಿದ್ರೆ ಮಗಳ ಮನಸ್ಸು ಅರ್ಥ ಆಗ್ಬೇಕಿತ್ತು ಮಾಯಿ. 6 ತಿಂಗಳು ಮದ್ವೆ ವಿಷಯ ಎತ್ತಬೇಡ ಅಂತ ಹೇಳ್ದೆ. ನಾನು ಏನಾದ್ರೂ ಹೇಳದ್ನ? ಇದೀನಲ್ಲ ಮನೇಲಿ, ಒಂದಿನ ಆದ್ರೂ ಜಗಳ ಗಲಾಟೆ ಏನಾದ್ರೂ ಮಾಡಿದಿನ? ಮನೆಯವ್ರು ಬೇಕಿತ್ತು ಮಾಯಿ ನನ್ಗೆ, ಅದಕ್ಕೆ ಬಂದಿದ್ದೀನಿ. ಮದ್ವೆ ನಡೀದೇ ಇದ್ರು ಆಗತ್ತಾ ಈಶ್ವರಿ? ಅದ್ ಮಾಯಿಗೆ ಹೇಳಿದ್ ಮಾತದ್ಕೆ, ನಿಮ್ಗಲ್ಲ. ಪ್ರದ್ಯುಮ್ನ ಯುಕ್ತಿ ಮದ್ವೆ ನಡೆದೇ ನಡೆಯತ್ತೆ, ನಡಿಲೇಬೇಕು. ಅವನು ಉತ್ತರಾಧಿಕಾರಿ ಆಗದೆ ಇದ್ರು ಅವನ ಉತ್ತರಾಧಿಕಾರಿ ಆಗ್ತಾನೆ. ಮಾಯಿ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಓ, ನೀವು ನಕ್ಕಿದ್ದೆ. ನಾನು ಯಾವುದೋ ಪೈಶಾಚಿಕ ಪ್ರಾಣಿ ಕೂಗಿತ್ತು ಎಂದುಕೊಂಡೆ. ಇಲ್ಲ ಇಲ್ಲ, ಶ್ರೀಮದ್ ಗಾಂಭೀರ್ಯದಿಂದ ನಗುತ್ತಿದ್ದೀರಿ. ಅದು ನನ್ನ ಕಿವಿಯೊಳಗೆ ಏನೋ ಆಗಿರಬೇಕು. ಹೋಗಲಿ ಬಿಡಿ. ಆಮ್ರಪಾಲಿ ಸೋಲುತ್ತಿದ್ದಾಳೆ ಮಹಾಪ್ರಭು. ಅವರ ತಂದೆ ಭದ್ರ ನನ್ನ ಮಗಳು ಹಾಗೆ ಮಾಡುತ್ತಾಳೆ ಹೀಗೆ ಮಾಡುತ್ತಾಳೆ ಎಂದೆಲ್ಲ ಬೀಗುತ್ತಿದ್ದ ಮುದುಕ. ಈಗ ನೋಡಿ ನೋಡಿ. ಆಮ್ರಪಾಲಿ ಸಾಯುತ್ತಾಳೆ. ಯಾವ ಜೀವ ಜಲವೂ ಅವಳನ್ನು ಉಳಿಸಲು ಸಾಧ್ಯವಿಲ್ಲ. ಅವಳು ಮತ್ತೆ ಕಣ್ಣು ಬಿಟ್ಟು ನೋಡಬಾರದು. ಹಾಗೆ ಮಾಡುತ್ತೇನೆ. ಮಾಡುತ್ತೀರಾ ಮಾಡುತ್ತೀರಾ, ಬರೀ ಕನಸಿನಲ್ಲಿ ಮಾಡುತ್ತೀರಾ. ಏನಂದ? ಅದು ನೀವು ಇಲ್ಲಿದ್ದೀರಿ, ಆಮ್ರಪಾಲಿ ಭೂಲೋಕದಲ್ಲಿದ್ದಾಳೆ. ಏನು ಮಾಡುತ್ತೀರಿ ಮತ್ತು ಹೇಗೆ ಮಾಡುತ್ತೀರಿ? ನಾನು ಗಂಧರ್ವ ಲೋಕದ ಚಕ್ರವರ್ತಿ. ಇಂಥ ಕ್ಷುಲ್ಲಕ ಕೆಲಸಗಳನ್ನು ನಾನೇಕೆ ಮಾಡಬೇಕು? ನಿಜ ನಿಜ ನಿಜ. ನಿಂತಹ ಕೆಲಸಗಳು ನಿಮ್ಮ ಕೈಯಿಂದ ಎಲ್ಲಾಗುತ್ತದೆ. ಅಂದರೆ ನೀವೇಕೆ ಮಾಡಬೇಕು? ರಾಜರು ಯಾರ ಕೈಯಲ್ಲಿ ಮಾಡಿಸುತ್ತೀರಿ? ಭೂಲೋಕದ ತುಂಬಾ ಇರುವೆಗಳ ಹಾಗೆ ಕೋಟ್ಯಾಂತರ ಮಂದಿ ಮಾನವರಿದ್ದಾರೆ. ಇಂತಹ ಕೆಲಸಕ್ಕಾಗಿಯೇ ಇರುವುದು ಇವರೆಲ್ಲ.